ದ್ವೇಷ ಭಾಷಣ ವಿಧೇಯಕಕ್ಕೆ ಸಿಗದ ರಾಜ್ಯಪಾಲರ ಅನುಮೋದನೆ. ಸ್ಪಷ್ಟೀಕರಣವನ್ನ ಕೇಳಿ ಒಟ್ಟು 3 ಮಸೂದೆಗಳನ್ನು ವಾಪಸ್ ಕಳಿಸಿದ್ದಾರೆ ಗವರ್ನರ್. ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಗವರ್ನರ್ ಈಗ ಶಾಕ್ ಕೊಟ್ಟಿದ್ದಾರೆ. ಒಂದು, ಒಳ ಮೀಸಲಾತಿಯ ವಿಚಾರವಾಗಿ, ಎರಡನೇದು ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಬಿಲ್ ವಿಚಾರವಾಗಿ, ಮೂರನೇದು ದ್ವೇಷ ಭಾಷಣದ ವಿಧೇಯಕದ ಬಗ್ಗೆ ಸ್ಪಷ್ಟೀಕರಣವನ್ನ ಕೇಳಿರುವಂತಹ ಗವರ್ನರ್. ಒಟ್ಟು 3 ವಿಧೇಯಕಗಳನ್ನ ಈಗ ವಾಪಸ್ ಕಳಿಸಿದ್ದಾರೆ. ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಅಂಗೀಕಾರ ಆಗಿತ್ತು ಬರೋಬ್ಬರಿ 22 ವಿಧೇಯಕಗಳು. ಆ 22 ವಿಧೇಯಕಗಳ ಪೈಕಿ 19 ವಿಧೇಯಕಗಳಿಗೆ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಉಳಿದಿರುವಂತಹ 3 ವಿಧೇಯಕಗಳಿಗೆ ವಾಪಸ್ ಕಳಿಸಲಾಗಿದೆ. ದ್ವೇಷ ಭಾಷಣದ ವಿಧೇಯಕ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಈ ಬಾರಿಯ ಚಳಿಗಾಲದ ಅಧಿವೇಶನ, ಬೆಳಗಾವಿ ಅಧಿವೇಶನದಲ್ಲಿ ಚರ್ಚೆ ಆಗಿತ್ತು. ಯಾವುದೇ ಕಾರಣಕ್ಕೂ ಈ ವಿಧೇಯಕವನ್ನು ತರಬಾರದು, ಈ ವಿಧೇಯಕ ಏನಂದ್ರೆ ದೊಡ್ಡ ಮಟ್ಟದಲ್ಲಿ ಮುಂದಿನ ದಿನಗಳಲ್ಲಿ ತೊಂದರೆಯನ್ನು ಸೃಷ್ಟಿ ಮಾಡುತ್ತೆ ಅಂತ ಬಿಜೆಪಿ ಪಟ್ಟನ್ನು ಹಿಡಿದಿತ್ತು. ಅಧಿವೇಶನದ ಸಂದರ್ಭದಲ್ಲಿ ಪರ ವಿರೋಧದ ಚರ್ಚೆ ದೊಡ್ಡ ಮಟ್ಟದಲ್ಲಿ ಆಗಿತ್ತು. ಅದಾದ ಮೇಲೆ ಕೊನೆಗೆ ಅಂತಿಮವಾಗಿ ಬಿಜೆಪಿ ಈ ವಿಧೇಯಕವನ್ನು ತರಬಾರದು ಅಂತ ಹೇಳಿ ಸಭಾತ್ಯಾಗವನ್ನು ಮಾಡುತ್ತೆ. ಅಷ್ಟಾದರೂ ಸಹ ವಿಧೇಯಕಕ್ಕೆ ಸರ್ಕಾರ ಅಂದ್ರೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಂಗೀಕಾರವನ್ನು ಕೊಡುತ್ತೆ. ಅದಾದ ಮೇಲೆ ವಿಧಾನಸಭೆಯಿಂದ ಹೊರಗಡೆಗೆ ಅಂದ್ರೆ ಪ್ರತಿಭಟನೆಯನ್ನು ಮಾಡುವಂತಹ ಕೆಲಸವನ್ನು ಮಾಡಲಾಗುತ್ತೆ. ತದನಂತರ ನೇರವಾಗಿ ರಾಜ್ಯಪಾಲರಿಗೂ ಹೋಗಿ ಮನವಿಯನ್ನು ಸಲ್ಲಿಸಿದ್ರು ಬಿಜೆಪಿಯವರು. ಯಾವುದೇ ಕಾರಣಕ್ಕೂ ಈ ವಿಧೇಯಕಕ್ಕೆ ಅವಕಾಶವನ್ನು ಕೊಡಬೇಡಿ, ಈ ವಿಧೇಯಕಕ್ಕೆ ಅನುಮೋದನೆಯನ್ನು ಕೊಡಬೇಡಿ ಅನ್ನುವಂತಹ ಮನವಿಯನ್ನು ಮಾಡಿಕೊಂಡಿದ್ರು. ಈಗ ರಾಜ್ಯಪಾಲರು ದ್ವೇಷ ಭಾಷಣದ ವಿಧೇಯಕಕ್ಕೆ ಅನುಮೋದನೆಯನ್ನು ಕೊಟ್ಟಿಲ್ಲ, ಹೆಚ್ಚಿನ ಸ್ಪಷ್ಟೀಕರಣವನ್ನು ಕೇಳಿದ್ದಾರೆ. ಅಂದ್ರೆ ಈ ವಿಧೇಯಕಕ್ಕೆ ಯಾವೆಲ್ಲ ರೀತಿಯಾಗಿ ನೀವು ವಿಚಾರಗಳನ್ನ ಮೆನ್ಷನ್ ಮಾಡಿದ್ದೀರಾ, ಅದರ ಜೊತೆಗೆ ದ್ವೇಷ ಭಾಷಣದ ವಿಧೇಯಕಕ್ಕೆ ಯಾವ ರೀತಿಯಾದಂತಹ ಕಡಿವಾಣಗಳಿದ್ದಾವೆ, ಅದರ ಜೊತೆಗೆ ದ್ವೇಷ ಭಾಷಣದ ವಿಧೇಯಕದಿಂದ ಆಗುವಂತಹ ಬದಲಾವಣೆಗಳು ಏನು ಅನ್ನುವಂತಹ ಅಂದ್ರೆ ಯಾವೆಲ್ಲ ವಿಚಾರದಲ್ಲಿ ಅನುಮೋದನೆಗೆ ಏನಂದ್ರೆ ಪ್ರಶ್ನೆಯನ್ನು ಕೇಳಬೇಕು, ಆ ಎಲ್ಲ ವಿಚಾರಗಳನ್ನ ಈಗಾಗಲೇ ರಾಜ್ಯಪಾಲರು ಹೆಚ್ಚಿನ ವಿಚಾರವನ್ನ ಕೇಳಿ ವಿಧೇಯಕಕ್ಕೆ ಈಗ ಅನುಮೋದನೆಗೆ ಅವಕಾಶವನ್ನ ಕೊಟ್ಟಿಲ್ಲ, ವಾಪಸ್ ಕಳಿಸಿದೆ ಸರ್ಕಾರಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.